ದರ್ಶನ್ಗೆ ಕಂಟಕ ಯಾಕೆ ಫಿಕ್ಸ್ ಅಂತ ಅಂದ್ರೆ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತರೋ ಸಿಸಿಟಿವಿಯನ್ನ ರಿಟ್ರೀವ್ ಮಾಡಿದ್ದಾರೆ. ಹತ್ಯೆ ಬಳಿಕ ಶವ ಸಾಗಿಸುವಂತ ಸಿಸಿಟಿವಿ ಕೂಡ ರಿಟ್ರೀವ್ ಆಗಿದೆ. ದರ್ಶನ್ ಜೀಪ್, ಸ್ಕಾರ್ಪಿಯೋ ಸೇರಿ 11 ವಾಹನಗಳ ಸಾಕ್ಷ್ಯವನ್ನ ಇದರಲ್ಲಿ ತಗೊಂಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಸಾಕ್ಷಿಗಳೇನು? ಮೊದಲನೇದಾಗಿ ಸಾಕ್ಷಿ, ಇದು ಸಿಸಿಟಿವಿಯ ಫುಟೇಜ್ ಅಲ್ಲಿ ನಿಮಗೆ ಕರ್ಕೊಂಡು ಬರ್ತಾ ಇರುವಂಥದ್ದು. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತರುತ್ತಾ ಇರುವಂತಹ ಸಿಸಿಟಿವಿ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಅದರಲ್ಲೆಲ್ಲವೂ ಕೂಡ ಈಗ ಲಭ್ಯವಾಗ್ತಾ ಇದೆ. ಈ ಕಾರಲ್ಲಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ದೃಶ್ಯ. ಇದರಲ್ಲಿ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳಿದೆ ನೋಡಿ. ಇಲ್ಲಿ ಇದು ಒಳಗಡೆ ಶೆಡ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದ ದೃಶ್ಯ ಈಗ ಸಿಕ್ಕಿದೆ. ಅದರ ಜೊತೆಗೆ ಅಲ್ಲಿ ಜೀಪ್ ಹೋಗ್ತಾ ಇರುವಂಥದ್ದು, ಸ್ಕಾರ್ಪಿಯೋ ಹೋಗ್ತಾ ಇರುವಂಥದ್ದು, ಒಟ್ಟು 11 ವಾಹನಗಳೀಗ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿದರೆ. ಅದರಲ್ಲಿ ಬೈಕ್ಗಳು ಕೂಡ ಇದೆ, ಬೇರೆ ಕಾರ್ ಅಷ್ಟೇ ಅಲ್ಲ. ಇದು ನೋಡಿ, ದರ್ಶನ್ ಕಾರ್ ಒಳಗಡೆ ಹೋಗ್ತಾ ಇರೋದು ಇದರಲ್ಲಿ ಇಲ್ಲ ಅಂತ ಹೇಳ್ಕೊಳ್ಬಹುದು, ಬಟ್ ಅದಕ್ಕೂ ಕೂಡ ಸಾಕ್ಷಿಗಳನ್ನು ಪೊಲೀಸರು ಇಟ್ಟಿದ್ದಾರೆ. ಅವ್ರು ಯಾವಾಗ ಹೋದ್ರು, ಏನು ಬಂದರು ಎಲ್ಲ ಅಂತ ಹೇಳಿ. ಸೊ ಶವ ಸಾಗಾಟದ ದೃಶ್ಯಗಳೇನಿದೆ ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ರೇಣುಕಾಸ್ವಾಮಿ ಶೆಡ್ಗೆ ಕರೆತರುವಂಥ ಸಿಸಿಟಿವಿಯನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸುವಂಥ ಸಿಸಿಟಿವಿಯನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖ ಪಾತ್ರ ವಹಿಸ್ಕೊಳ್ಳುತ್ತೆ ಇದು. ಅವರ ಮನೆಯಿಂದ ಎಷ್ಟೊತ್ತಿಗೆ ಹೋದ್ರು, ಅದಾದ ನಂತರ ಅವರೊಂದು ಪಬ್ಬಿಗೆ ಹೋಗಿದ್ರು, ಅಲ್ಲಿಂದ ಎಷ್ಟೊತ್ತಿಗೆ ಹೊರಟರು, ಇಲ್ಲಿ ಶೆಡ್ಡಿಗೆ ಬರುವಂಥ ಸಂದರ್ಭದ ಟೈಮಿಂಗ್ ಏನು, ಎಲ್ಲವೂ ಮ್ಯಾಚ್ ಆಗಬೇಕು. ಅವರ ಶೂಸು, ಹಾಕಿರೋ ಬಟ್ಟೆ ಇವೆಲ್ಲವೂ ಕೂಡ ಮ್ಯಾಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಸಾಕ್ಷಿಗಳು ತುಂಬ ಮಹತ್ವ ವಹಿಸಿಕೊಳ್ಳುತ್ತೆ. ಹಾಗಾಗಿನೇ ಕಂಟಕ ಅಂತ ಹೇಳೋದು. ಸೊ ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಕೂಡ ಈಗ ಮ್ಯಾಚಿಂಗ್ ಆಗಿದೆ. ದರ್ಶನ್ ಜೀಪ್, ಸ್ಕಾರ್ಪಿಯೋ ಸಾಕ್ಷ್ಯವಾಗಿ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ರೇಣುಕಾ ಕರೆತಂದು ಇಟಿಯೋಸ್ ಅನ್ನ ಏನಿದೆ ಅದು ಕೂಡ ಸಾಕ್ಷ್ಯವಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಚಿತ್ರದುರ್ಗದಿಂದ ಕರೆತರ್ತಾ ಇದ್ದಂಥ ಇಟಿಯೋಸ್ ಏನಿದೆ ಕಾರು, ಅದು ಕೂಡ ಸಾಕ್ಷ್ಯವಾಗಿಯೇ ಕನ್ಸಿಡರ್ ಮಾಡ್ತಾರೆ. ಸೊ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತ ಡೆಫಿನೆಟ್ಲಿ FSL ರಿಪೋರ್ಟ್ಗಳು ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಕಾರ್ಗಳೆಲ್ಲ ಸಿಕ್ಕಿರಬಹುದು, ಸ್ಕಾರ್ಪಿಯೋ ಕಾರ್ಗಳು ಒಳಗಡೆ ಹೋಗಿರ್ಬೋದು. ದರ್ಶನ್ ಎಲ್ಲಾದರೂ ಅದರಲ್ಲಿ ಇದಾರೋ ಅನ್ನುವಂಥದ್ದು ಏನಾದರೂ ಸಾಕ್ಷ್ಯಗಳು ಪೊಲೀಸರ ಬಳಿ ಸಿಕ್ಕಿದೆಯೋ? ಅರುಣ್, ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಟ ದರ್ಶನ್ ಆರೋಪಿಯನ್ನು ರೇಣುಕಾಸ್ವಾಮಿಯನ್ನು ಕೂಡಿ ಹಾಕಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು. ಆ ಜಾಗದಲ್ಲಿ ತಮ್ಮ ವಾಹನದಲ್ಲಿ ಹೋಗ್ತಾ ಇರುವಂಥ CCTV ವಿಜುವಲ್ಲು ಪತ್ತೆ ಆಗಿದೆ, ಮತ್ತು ಅವರು ವಾಪಸ್ ಹೋಗಿರೋ ವಿಜುವಲ್ಲು ಕೂಡ ಪತ್ತೆ ಆಗಿದೆ ಅಂತ ಹೇಳುವಂಥದ್ದು. ಉಳಿದಂತೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ 4 ಜಾಗಗಳ CCTVಗಳ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದರಲ್ಲಿ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಏನು ಕಿಡ್ನಾಪ್ ಮಾಡಿದ್ರು ಅದು, ಮತ್ತು ಇಲ್ಲಿ ಬೆಂಗಳೂರಿನ ಶೆಡ್ ಆಗಿರ್ಬೋದು, ಮತ್ತು ಸ್ಟೋನಿ ಬುಕ್ ಪಬ್ ಆಗಿರ್ಬೋದು, ಸುಮ್ನಹಳ್ಳಿಯ ಜಂಕ್ಷನ್ನಲ್ಲಿ ಶವ ಬಿಸಾಡಿದ ಜಾಗ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಏನು CCTVಗಳಿದ್ವು ಅವನ್ನೆಲ್ಲ ಕೂಡ ಪತ್ತೆ ಆಗಿರುವಂಥದ್ದು. ಮೊದಲಿಗೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋಕ್ಕೆ ಬಳಸಿದಂಥ ETS ವಾಹನ ಅದು ಎಲ್ಲಿ ಹೋಗಿತ್ತು, ಮತ್ತು ಅಲ್ಲಿ ಎಲ್ಲಿ ಜಾಗದಲ್ಲಿ ನಿಂತ್ಕೋತು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅನ್ನೋದು ಅಲ್ಲಿ CCTV ತಗೊಂಡಿರುವಂಥದ್ದು. ಮತ್ತು ರೇಣುಕಾಸ್ವಾಮಿ ಕೂಡ ಈ ಕಾರಿಗೆ ಹತ್ಕೊಳ್ಳೋದಕ್ಕೆ ಒಂದು ಆಟೋದಲ್ಲಿ ಬರ್ತಾನೆ, ಆಟೋ CCTV ಕೂಡ ಪತ್ತೆ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಅಲ್ಲಿಂದ ಬೆಂಗಳೂರಿಗೆ ಬರುವಂಥ ಟೋಲ್ಗಳಲ್ಲಿ ಯಾವ್ಯಾವೆಲ್ಲ ಗಾಡಿಗಳು ಬಂದಿದ್ದಾವೆ, ಈ ವಾರ ಹಿಂದೆ ಬೇರೆ ಯಾವುದಾದ್ರೂ ವಾಹನ ಬಂದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದಂಥ ವೇಳೆಯಲ್ಲಿ ETS ಕಾರಲ್ಲಿ ರೇಣುಕಾಸ್ವಾಮಿ ಇತರೆ ಆರೋಪಿಗಳು ಬಂದಿರುವಂಥದ್ದು ಪತ್ತೆ ಆಗಿತ್ತು. ನಂತರದಲ್ಲಿ ಆರೋಪಿಗಳನ್ನು ಶೆಡ್ಗೆ ಕರ್ಕೊಬರ್ತಾರೆ. ಶೆಡ್ಗೆ ಕರ್ಕೊಂಬಂದಂಥ ವೇಳೆಯಲ್ಲಿ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಯಾರೆಲ್ಲ ಅಲ್ಲಿಗೆ ಬಂದಿದ್ರು, ಅಂದರೆ ಅಲ್ಲಿ ಸ್ಕಾರ್ಪಿಯೋ ವಾಹನ ಆಗಿರ್ಬೋದು, ಪ್ರದೋಷ್ ಬಳಕೆ ಮಾಡಿದಂಥದ್ದು ವಾಹನ ಅದು, ಮತ್ತು ನಟ ದರ್ಶನ್ ಜೀಪ್ ಬಳಸಿದ್ರು ಆ ವಾಹನ ಆಗಿರ್ಬೋದು, ಬೇರೆ ಬೇರೆ ಇತರೆ ಆರೋಪಿಗಳು ಬೈಕ್ಗಳನ್ನು ತಗೊಂಡು ಅಲ್ಲಿ ಬಂದಿದ್ರು, ಅವೆಲ್ಲ ಬೈಕ್ಗಳದು. ಮತ್ತು ಕೊಲೆ ಆದ ನಂತರದಲ್ಲಿ ಸ್ಟೋರಿ ಬುಕ್ ಪಬ್ಗೆ ಇವರೇನು ಸೆಕೆಂಡ್ ರೌಂಡಲ್ಲಿ ಹೋಗ್ತಾರೆ. ಹೋದಂಥ ವೇಳೆಯಲ್ಲಿ ಅಲ್ಲಿಗೆ ಯಾರೆಲ್ಲ ಹೋಗಿದ್ರು, ಮತ್ತು ಅಲ್ಲಿ ಯಾರಾದರೂ ಭೇಟಿ ಮಾಡಿದ್ರಾ, ಭೇಟಿ ಮಾಡಿದ ನಂತರದಲ್ಲಿ ಶೆಡ್ಗೆ ಮತ್ತೆ ವಾಪಸ್ ಯಾರೆಲ್ಲ ಬಂದರು ಅದನ್ನು ಕೂಡ ಮಾಹಿತಿ ಕಲೆ ಹಾಕಿದ್ರು. ಯಾವಾಗ ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆತನನ್ನು ಸ್ಕಾರ್ಪಿಯೋ ವಾಹನದಲ್ಲಿ ಹಾಕ್ಕೊಂಡು ಸುಮ್ನಹಳ್ಳಿ ಜಂಕ್ಷನ್ಗೆ ಹೋಗ್ತಾರೆ. ಸುಮ್ನಹಳ್ಳಿ ಜಂಕ್ಷನ್ಗೆ ಹೋದಂಥ ವೇಳೆಯಲ್ಲೂ ಕೂಡ ಪ್ರದೋಷ್, ವಿನಯ್ ಒಂದು 200 ಮೀಟರ್ ಅಂತರದಲ್ಲಿ ಮತ್ತೊಂದು ವಾಹನದಲ್ಲಿ ಅವ್ರನ್ನ ಫಾಲೋ ಮಾಡುವಂಥದ್ದು. ಅಂದರೆ ಎಲ್ಲಿ ಮೃತದೇಹ ಎಸಿಬೇಕು ಅನ್ನೋದು ಅವ್ರದ್ದೇ ಸಂಪೂರ್ಣ ಪ್ಲ್ಯಾನ್ ಆಗಿರೋ ಕಾರಣಕ್ಕಾಗಿ ಅದನ್ನು 200 ಮೀಟರ್ ಅಂತರದಲ್ಲಿ ಅವರು ಕೂಡ ಸುಮ್ನಹಳ್ಳಿ ಜಂಕ್ಷನ್ಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಯಾವೆಲ್ಲ ವಾಹನಗಳು ಅಲ್ಲಿ ಬಂದಿದ್ದವು ಎಲ್ಲವೂ ಸೇರಿದಂತೆ ಇಲ್ಲಿವರೆಗೂ 11 ವಾಹನಗಳನ್ನು ಅಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಬಳಕೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಇತ್ತು. ಅದಕ್ಕೆ ಪೂರಕವೆಂಬಂತೆ ಎಲ್ಲ CCTVಗಳನ್ನು ಕೂಡ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಕಲೆ ಹಾಕಿದ ಮಾಹಿತಿ ಪ್ರಕಾರ ಎಲ್ಲ ಟೆಕ್ನಿಕಲ್ ಎವಿಡೆನ್ಸು ಕೂಡ ಬಲವಾಗಿ
ಸಿಕ್ಕಿರೋ ಕಾರಣಕ್ಕಾಗಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರಿಗೂ ಕೂಡ ಶಿಕ್ಷೆ ಮಾಡುವ ನಿಟ್ಟಿನಲ್ಲಿ, ಶಿಕ್ಷೆ ನೀಡಿಸುವ ನಿಟ್ಟಿನಲ್ಲಿ ಪೊಲೀಸರಿಗೆ ಇವೆಲ್ಲ ಕೂಡ ಬಲವಾದ ಸಾಕ್ಷಿಗಳಾಗಿ ಉಳಿಯಲಿವೆ. ಅರುಣ್. ಓಕೆ ಉಮೇಶ್, ಇಷ್ಟೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ನೋಡಿ. ಆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಆ ಪರಿಕಲ್ಪನೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಯೋಚನೆಗಳಿರುತ್ತೋ ಇಲ್ಲೋ, ಆಗ ಏನು ಸಾಕ್ಷಿಗಳನ್ನು ಬಿಡದೇ ಇರಬಹುದು. ಬಟ್ ತಪ್ಪು ಮಾಡಿ ಆದ ನಂತರ ತಪ್ಪನ್ನು ಮುಚ್ಚಿಡೋಕೆ ಪ್ರಯತ್ನ ಪಟ್ಟಾಗ ಇವೆಲ್ಲ ತಗಲಾಕೊಳ್ಳೋದು. ಈ ಪ್ರಕರಣದಲ್ಲೂ ಹಾಗೆ ಆಗಿದ್ದು. ಕೊಲೆ ಆದ ನಂತರ ಎಲ್ಲವೂ ಕೂಡ ಮುಗಿಸಿ ಇವ್ರ ಪಾಡಿಗೆ ಹೋಗಿ ಜಿಮ್ ಮಾಡೋಕ್ಕೆ ಮೈಸೂರಿಗೂ ಕೂಡ ಹೋಗಿರ್ತಾರೆ. ಆದರೆ 3 ಜನರನ್ನ ಸರೆಂಡರ್ ಆಗೋಕ್ಕೆ ಕಳಿಸ್ಬಿಡ್ತಾರೆ ಸ್ಟೇಷನಿಗೆ. ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೋ ಅಂಥೇಳಿ. ಅಲ್ಲಿಗೆ ಹೋಗಿ ಒಪ್ಕೊಂಡ್ಮೇಲೆ ಬಾಯಿ ಬಿಡಿಸಿದ್ರು. ಅವರು ಸರಿಯಾಗಿ ಬಾಯಿ ಬಿಟ್ರು, ಕಾಸು ಕೊಟ್ಟರು, ಅದಕ್ಕೆ ಒಪ್ಕೊಂಡು ಬಂದಿದ್ದೀವಿ, ಕೊಲೆ ನಾವೇ ಮಾಡಿದ್ದೀವಿ ಅಂತ ಹೇಳಿ. ಅಲ್ಲಿಂದ ಶುರು ಆಯಿತು ಈ ಪ್ರಕರಣದ ಒಂದೊಂದೇ ವಿಚಾರಗಳು. ಆಗ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಅಸಲಿ ಮುಖವಾಡಗಳು ಆಚೆ ಬರಕ್ಕೆ ಶುರುವಾಯಿತು. ಒಂದು ಅವರ ಫೋನ್ ಕಾಲ್ಸ್, ಇನ್ನೊಂದು ಅವರ ಮನೆಯಲ್ಲಿರುವಂಥ CCTV, ಇನ್ನೊಂದು ಕೂಡ ಅವರು ಬಳಕೆ ಮಾಡಿರುವಂಥ ವೆಹಿಕಲ್ಗಳು, ಅದರ ಜೊತೆಗೆ ಪಟ್ಟಣಗೆರೆ ಶೆಡ್ನಲ್ಲಿರುವಂಥ CCTV ಫುಟೇಜ್ಗಳು, ಅದರ ಜೊತೆಗೆ ಅಲ್ಲಿ ಒಳಗಡೆ ಸಿಕ್ಕಿರುವಂಥ ಸಾಕ್ಷ್ಯಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಬಹಳ ಪ್ರಮುಖ ಪಾತ್ರಗಳನ್ನು ವಹಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇವರು ಹಾಕಿರುವಂಥ ಬಟ್ಟೆಯ ಮೇಲೆ ಬಿದ್ದಿರುವಂಥ ರಕ್ತದ ಕಲೆಗಳು, ಇವರ ಫುಟ್ ಪ್ರಿಂಟ್, ಅದು ಕೂಡ ಪ್ರಮುಖ ಪಾತ್ರವೇ ವಹಿಸ್ಕೊಳ್ಳುತ್ತೆ. ಕೊಲೆ ಮಾಡಿಬಿಟ್ಟು ಆ ಕೊಲೆ ಮಾಡಿದಂಥ ಲಾಠಿಯನ್ನು ಹೋಗ್ಬಿಟ್ಟು ಮನೇಲಿ ಹೋಗಿ ಇಟ್ಕೊಳ್ತಾರೆ ಅಂದರೆ ಎಂಥ ಬುದ್ಧಿವಂತರಿರಬೇಕು. ಅವ್ರದ್ದು ಬಿಟ್ಟಾಕಿ, ಕೊಲೆ ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ, ಅನುಭವಿಸಲೇಬೇಕು. ಅನುಭವಿಸದೇ ಇದ್ದರೆ ಇನ್ನೊಬ್ಬರಾದರೂ ಶಿಕ್ಷೆ ಕೊಡ್ತಾರೆ ಮೇಲಿರುವಂಥ ಭಗವಂತ. ಯಾಕಂದರೆ ಪಾಪದ ಕೂಡ ತುಂಬಿದಾಗ ಹಾಗಾಗತ್ತೆ. ಬಟ್ ಇಲ್ಲೆಲ್ಲದಕ್ಕಿಂತಲೂ ಇನ್ನೊಂದು, ಇವರನ್ನು ಆರಾಧಿಸುವಂಥವ್ರು ಇದಿರಲ್ಲ, ಇನ್ನೂ ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟು ಫೋಟೋ ಮಾಡೋರು ಮಾಡಿ ಇನ್ನೊಂಚೂರು. ನಾನಾಗಲೂ ಒಂದು ಮಾತು ಹೇಳಿದೆ, ನಿಮ್ಮನ್ನು ಹೆತ್ತಿರುವಂಥವ್ರು ಬಹಳ ಪುಣ್ಯ ಮಾಡಿರಬೇಕು. ಇಂಥವರನ್ನು ಫೋಟೋ ದೇವಸ್ಥಾನದ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಿಸೋರು ಇದಾರಲ್ಲ, ಅವ್ರ ಮನೆಯಲ್ಲಿರೋರು ಯಾವ ರೀತಿಯಾಗಿ ಅದನ್ನು ಪಾಲಿಸ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ. ಇರಲಿ, ಏನು ಮಾಡ್ತೀರಾ, ಎಲ್ಲವೂ ಕೂಡ ಸಮಾಜದಲ್ಲಿ ಎಲ್ಲ ಮುಖಗಳನ್ನು ನೋಡಬೇಕಲ್ಲ, ಇಂಥವರು ಇರ್ತಾರೆ.